ಸಿದ್ದರಾಮಯ್ಯ ಅವರ ಹೆಸರನ್ನ ಬಳಸಿಕೊಂಡು ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿರುವಂತಹ ಘಟನೆ ನಡೆದಿದೆ. ಸಿದ್ದರಾಮಯ್ಯನವ್ರು ಗೊತ್ತು, ಯತೀಂದ್ರ ಗೊತ್ತು, ನಾವು ಹೇಳಿದವರಿಗೆ ಜಾಗ ಕೊಡಬೇಕು ಅಂತ ಹೇಳಿ ಧಮಕಿಯನ್ನ ಹಾಕಿದ್ದಾನೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ರಾಜು ಅನ್ನುವಂತಹ ವ್ಯಕ್ತಿ ಅಮಿತಾಬ್ ಕುಟುಂಬಕ್ಕೆ ಈ ರೀತಿ ಜೀವ ಬೆದರಿಕೆ ಹಾಕಿದ್ದಾನೆ ಅನ್ನುವಂತ ಆರೋಪ. ಕಾಂಗ್ರೆಸ್ ಮುಖಂಡ ರಾಜು ಮೇಲೆ ಜೀವ ಬೆದರಿಕೆ ಆರೋಪ ಈಗ ಕೇಳಿ ಬರ್ತಾ ಇದೆ. ವರುಣ ವ್ಯಾಪ್ತಿಯ ಹೆಬ್ಬ್ಯಾ ಗ್ರಾಮದ ಮನೆಗೆ ನುಗ್ಗಿ ಧಮಕಿ ಹಾಕಿದ್ದಾನಂತೆ ಈತ. ನಾವು ಹೇಳಿದವ್ರಿಗೆ ಜಾಗ ಕೊಡಬೇಕು ಅಂತ ಧಮಕಿ ಹಾಕಿದ್ದಾನೆ. ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾನೆ ರಾಜು ಅನ್ನುವಂಥದ್ದನ್ನ ಈಗ ಅಮಿತಾಬ್ ಕುಟುಂಬ ಹೇಳ್ತಾ ಇದೆ. ರಾತ್ರಿ ಸಂದರ್ಭದಲ್ಲಿ ಮನೆ ಮೇಲೆ ಕಲ್ಲು ಎಸೆದಿದ್ದಾನೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಈಗ ದಾಖಲಾಗಿದೆ ಈತನ ವಿರುದ್ಧ. ಕಾಂಗ್ರೆಸ್ ಮುಖಂಡ ಈತ, ಈ ರಾಜು. ಯತೀಂದ್ರ ಗೊತ್ತು, ಸಿದ್ದರಾಮಯ್ಯ ಗೊತ್ತು, ನಾವು ಹೇಳಿದವ್ರಿಗೆ ಜಾಗ ಕೊಡಬೇಕು, ಅದನ್ನ ಬಿಟ್ಟು ಬೇರೆ ಯಾರಿಗೂ ಕೊಡಬಾರದು ಅಂತ ಧಮಕಿ ಹಾಕಿದ್ದಾನೆ. ರಾತ್ರಿ ಮನೆಗೆ ನುಗ್ಗಿದ್ದಾನೆ, ಕಲ್ಲೆಸೆದಿದ್ದಾನೆ ಅನ್ನುವಂತ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಆರು ತಿಂಗಳ ಹಿಂದೆ ನಮಗೆ ಈ ಜಾಗ ಬರ್ಕೊಡ್ಬೇಕು ಅಂತ ಹೇಳಿ ರಾಜು ಅವರು ನಮಗೆ ಒತ್ತಾಯ ಮಾಡಿದ್ರು. ಅದು ನಾವು ಒಪ್ಪದೇ ಇದ್ದ ಕಾರಣ ಸುಮಾರು 4-5 ಜನ ನಮ್ಮ ಕಾರ್ನ ಅಟ್ಯಾಕ್ ಮಾಡಿ ವಯಸ್ಸನ್ನ ಕಿಡ್ನಾಪ್ ಮಾಡ್ತೀವಿ ಎದುರಿಸಿದ್ರು. ಅದನ್ನ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವರು ಯಾವುದೇ ರೀತಿ ನಮಗೆ ಮೇಲೆ ಆಕ್ಷನ್ಸ್ ತಗೊಂಡೋಗಿಲ್ಲ. ಆಮೇಲೆ ಮತ್ತೆ ಅವರು 3 days ಬ್ಯಾಕ್ ನೀವು ನಮ್ಮ ಜಾಗವನ್ನು ನೀವು ವಾಪಸ್ ಬರ್ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಮನೇಲಿರೋರ್ನೆಲ್ಲ ನಾವು ಕೊಡ್ತೀವಿ ಅಂತೇಳಿ ನಮಗೆ ಎದುರಿಸಿದ್ರು. ಆವಾಗ ಮತ್ತೆ ಪೊಲೀಸ್ ಬಂದು ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಆವಾಗಲೂ ಏನು ಅವರೇನು ಸರ್ ನಮಸ್ತೆ, ಡಾಕ್ಟರ್ ಸುಷ್ಮಾ ಅಂತ. ಅದೇ ನೀವು ನೋಡಿರೋ ಹಾಗೆ ಈಗ ಒಂದು 3 ದಿವಸದ ಹಿಂದೆ ಏನು ನನ್ನ ಫ್ಯಾಮಿಲಿ ಮೇಲೆ ಆಗಲಿ, ನನ್ನ ಮೇಲೆ ಆಗಲಿ ಅಥವಾ ನನ್ನ ಹಸ್ಬೆಂಡ್ ಮೇಲಾಗಲಿ ಏನು ಹಲ್ಲೆ ನಡೀತು, ಅದರ ವಿಚಾರವಾಗಿ ಅಲ್ಲಿ ಏನೇ ನಡೆದಿದೆ ಅಥವಾ ಕಲ್ಲು ಎಸ್ದಿರೋದಿರ್ಬೋದು ಅಥವಾ ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಫೋನ್ನ ಕಿತ್ಕೊಂಡು ಅಥವಾ ನನಗೆ ಹೊಡೆದು ನನ್ನ ಬಟ್ಟೆ ಎಳೆದು ಇದೆಲ್ಲ ಏನೇನು ಮಾಡಿದ್ದಾರೆ ಅವರು, ಇದೆಲ್ಲದರ ವಿಚಾರವಾಗಿ ನಾನು ಆಲ್ರೆಡಿ ನನ್ನ ಹಸ್ಬೆಂಡ್ ಮೋಸ್ಟ್ಲಿ ಎಲ್ಲ ವಿಚಾರಗಳನ್ನು ನಿಮ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ಅದೇ ಆಲ್ಮೋಸ್ಟ್ ಇದೆಲ್ಲ ನಡೆದಿದ್ದ ಸಂದರ್ಭದಲ್ಲೂ ಒಂದು ತುಂಬಾ ಬೇಜಾರಾಗುವಂತ ವಿಷಯ ಏನಂತಂದ್ರೆ, ಒಬ್ಬ ವ್ಯಕ್ತಿಗೆ ಅಷ್ಟು ರಕ್ತ ಬೀಳ್ತಾ ಇದೆ, ರಕ್ತ ವೇಸ್ಟ್ ಆಗ್ತಾ ಇದೆ, ಅವ್ರಿಗೆ ಜೀವದ ಪ್ರಶ್ನೆ ಅನ್ನೋದನ್ನು ನೋಡದೆ ಸುಮಾರು ಒಂದು 1 hour ಗಟ್ಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ಈ ಕಾಂಗ್ರೆಸ್ ಮುಖಂಡ ರಾಜು ಯಾರೀತ, ಈತನ ಬ್ಯಾಕ್ ಗ್ರೌಂಡ್ ಏನು, ಜೊತೆಗೆ ಈತನ ವಿರುದ್ಧ ಎಫ್ಐಆರ್ ಕೂಡ ಈಗ ದಾಖಲಾಗಿರೋದ್ರಿಂದ ಪೊಲೀಸರು ಏನ್ ಕ್ರಮ ಕೈಗೊಂಡ್ರು ಅಂತ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ವಿನೋದ್. ಅಶ್ವಿನಿ, ಈಗಾಗಲೇ ಇದು ವರ್ಣ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಸಿಎಂ ಪ್ರತಿನಿಧಿಸುವಂತಹ ಕ್ಷೇತ್ರ ಆಗಿದೆ. ಈ ಒಂದು ಕ್ಷೇತ್ರದಲ್ಲಿ ಈಗ ಈ ಒಂದು ದೊಡ್ಡ ಮಟ್ಟದ ಜಾಗದ ವಿಚಾರವಾಗಿ ಗಲಾಟೆ ನಡೆದಿರುವಂತದ್ದು. ಅಮಿತ್ ಅವರ ಕುಟುಂಬ ಏನಿದೆ, ಏನು ವರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಹೆಬ್ಬ್ಯಾ ಗ್ರಾಮದಲ್ಲಿ ಸುಮಾರು 9,000 ಸ್ಕ್ವೇರ್ ಫೀಟ್ ನ ಜಾಗವನ್ನು ಹೊಂದಿದ್ದಾರೆ. ಅಲ್ಲಿ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿದ್ದಾರೆ. ಈ ಜಾಗವನ್ನ ನನಗೆ ಬರ್ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ರಾಜು ಈಗ ಅಮಿತಾಬ್ ಮತ್ತು ಅವರ ಕುಟುಂಬಕ್ಕೆ ಬೆದರಿಕೆಯನ್ನು ಹಾಕಿರುವಂತದ್ದು. ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಜಾಗವನ್ನು ನನಗೆ ಬರ್ಕೊಡ್ಬೇಕು ಅಂತ ಹೇಳಿ ರಾಜು ಅವರು ಅಮಿತಾಬ್ಗೆ ಬೆದರಿಕೆಯನ್ನು ಹಾಕ್ತಾ ಇದ್ರು. ಯಾವಾಗ ಅವರು ಜಾಗವನ್ನ ಕೊಡೋದಿಲ್ಲ ಅನ್ನೋಕೆ ಶುರು ಮಾಡಿದ್ರು, ತದನಂತರದಲ್ಲಿ ಜಾಗಕ್ಕೆ ಒಂದಷ್ಟು ಕಸವನ್ನ ತಂದೆ ಹಾಕಿ ದಿನನಿತ್ಯ ಕೂಡ ಪ್ರತಿನಿತ್ಯವೂ ಕೂಡ ಕಿರುಕುಳವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ರು. ಇಷ್ಟಕ್ಕೂ ಕೂಡ ಜಗ್ಗದಂತಹ ಅಮಿತಾಬ್ ಅವರು ಎಲ್ಲ ಒಂದ್ ಕಡೆ ರಾಜು ಅವರ ವಿರುದ್ಧವಾಗಿ ಪೊಲೀಸ್ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಳೆದ 3 ದಿನಗಳ ಹಿಂದೆ ಏನು ಅಮಿತಾಬ್ ಅವರ ವಲಯಕ್ಕೆ ಬಂದಂತಹ ರಾಜು ಮತ್ತು ಅವರ ಬೆಂಬಲಿಗರು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗ್ತಾರೆ. ಒಂದಷ್ಟು ಕಲ್ಲುಗಳನ್ನ ಹೊಡೆದು ಅವರಿಗೆ ತಲೆಗೆ ಕೂಡ ಗಾಯವನ್ನು ಕೂಡ ಮಾಡಿರುವಂತದ್ದು. ಸೊ ಈ ವಿಚಾರವಾಗಿ ಈಗಾಗಲೇ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟರು ಕೂಡ ಪೊಲೀಸರು ಎಫ್ಐಆರ್ ಮಾಡಿ ರಾಜು ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿ ಈಗಾಗಲೇ ಅಮಿತಾಬ್ ಅವರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ.
ಜೊತೆಗೆ ಈಗಾಗಲೇ ರಾಜು ಕೂಡ ನನಗೆ ಸಿದ್ದರಾಮಯ್ಯವರು ಗೊತ್ತಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯವರು ಗೊತ್ತಿದ್ದಾರೆ, ಈ ರೀತಿಯಾದಂತಹ ಆವಾಜ್ ಎಲ್ಲ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತ ಜೊತೆಗೆ ಸಿದ್ದರಾಮಯ್ಯವರ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಈ ರೀತಿಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಧಮಕಿಯನ್ನ ಆಗ್ತಾ ಇದ್ರ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಸೊ ಈಗಾಗಲೇ ಅಮಿತಾಬ್ ಅವರಿಗೆ ಸೇರುವಂತಹ ಜಾಗ ಇಲ್ಲಿದೆ, ಆ ಜಾಗವನ್ನ ಕೊಡಬೇಕು ಅಂದ್ರೆ ಸ್ವಇಚ್ಛೆಯಿಂದ ಕೊಡಬೇಕು. ಆದ್ರೆ ಈ ರೀತಿಯಾಗಿ ಧಮಕಿಯನ್ನ ಹಾಕಿ ಈ ರೀತಿಯಾಗಿ ಪಡೆದುಕೊಳ್ಳುವುದು ಎಷ್ಟು ಸರಿ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಈಗಾಗಲೇ ಎಫ್ಐಆರ್ ದಾಖಲಾದ್ರೂ ಕೂಡ ರಾಜು ಅವರ ವಿರುದ್ಧ ನಂಜನಗೂಡು ಪೊಲೀಸರು ಯಾಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಬಹಳ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದ್ರೆ ಎಫ್ಐಆರ್ ದಾಖಲಾಗ್ತಿದ್ದಾಗಲೇ ಅವರನ್ನ ಠಾಣೆಗೆ ಕರೆಸಿಕೊಂಡು ವಿಚಾರಣೆ ಮಾಡಬೇಕಾಗಿತ್ತು. ಒಂದಷ್ಟು ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರೆ ಈ ರೀತಿಯಾಗಿ ಹಲ್ಲೆನ ಮಾಡೋದಕ್ಕೆ ಮುಂದಾಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತ ಜೊತೆಗೆ ಸಿಎಂ ಅವರು ನಮ್ಮ ಕ್ಷೇತ್ರದವರ ಕಾರಣಕ್ಕಾಗಿ ಈ ರೀತಿಯಾದಂತಹ ಗಲಾಟೆ ಮಾಡ್ತಿದ್ದಾರೆ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇರುವಂತದ್ದು. ಅಶ್ವಿನಿ. ಓಕೆ ವಿನೋದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಿಎಂ ಸಿದ್ದರಾಮಯ್ಯನವರ ಹೆಸರನ್ನ ಬಳಸಿಕೊಂಡು ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿರುವಂತಹ ಘಟನೆ ನಡೆದಿದೆ. ಸಿದ್ದರಾಮಯ್ಯನವ್ರು ಗೊತ್ತು, ಯತೀಂದ್ರ ಗೊತ್ತು, ನಾವು ಹೇಳಿದವರಿಗೆ ಜಾಗ ಕೊಡಬೇಕು ಅಂತ ಹೇಳಿ ಧಮಕಿಯನ್ನ ಹಾಕಿದ್ದಾನೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ರಾಜು ಅನ್ನುವಂತಹ ವ್ಯಕ್ತಿ ಅಮಿತಾಬ್ ಕುಟುಂಬಕ್ಕೆ ಈ ರೀತಿ ಜೀವ ಬೆದರಿಕೆ ಹಾಕಿದ್ದಾನೆ ಅನ್ನುವಂತ ಆರೋಪ. ಕಾಂಗ್ರೆಸ್ ಮುಖಂಡ ರಾಜು ಮೇಲೆ ಜೀವ ಬೆದರಿಕೆ ಆರೋಪ ಈಗ ಕೇಳಿ ಬರ್ತಾ ಇದೆ. ವರುಣ ವ್ಯಾಪ್ತಿಯ ಹೆಬ್ಬ್ಯಾ ಗ್ರಾಮದ ಮನೆಗೆ ನುಗ್ಗಿ ಧಮಕಿ ಹಾಕಿದ್ದಾನಂತೆ ಈತ. ನಾವು ಹೇಳಿದವ್ರ ಜಾಗ ಕೊಡಬೇಕು ಅಂತ ಧಮಕಿ ಹಾಕಿದ್ದಾನೆ. ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡಿದ್ದಾನೆ ರಾಜು ಅನ್ನುವಂಥದ್ದನ್ನ ಈಗ ಅಮಿತಾಬ್ ಕುಟುಂಬ ಹೇಳ್ತಾ ಇದೆ. ರಾತ್ರಿ ಸಂದರ್ಭದಲ್ಲಿ ಮನೆ ಮೇಲೆ ಕಲ್ಲು ಎಸೆದಿದ್ದಾನೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಈಗ ದಾಖಲಾಗಿದೆ ಈತನ ವಿರುದ್ಧ. ಕಾಂಗ್ರೆಸ್ ಮುಖಂಡ ಈತ, ಈ ರಾಜು. ಯತೀಂದ್ರ ಗೊತ್ತು, ಸಿದ್ದರಾಮಯ್ಯ ಗೊತ್ತು, ನಾವು ಹೇಳಿದವ್ರಿಗೆ ಜಾಗ ಕೊಡಬೇಕು, ಅದನ್ನ ಬಿಟ್ಟು ಬೇರೆ ಯಾರಿಗೂ ಕೊಡಬಾರದು ಅಂತ ಧಮಕಿ ಹಾಕಿದ್ದಾನೆ. ರಾತ್ರಿ ಮನೆಗೆ ನುಗ್ಗಿದ್ದಾನೆ, ಕಲ್ಲೆಸೆದಿದ್ದಾನೆ ಅನ್ನುವಂತ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಆರು ತಿಂಗಳ ಹಿಂದೆ ನಮ್ಗೆ ಈ ಜಾಗ ಬರ್ಕೊಡ್ಬೇಕು ಅಂತ ಹೇಳಿ ರಾಜು ಅವರು ನಮ್ಗೆ ಒತ್ತಾಯ ಮಾಡಿದ್ರು. ಅದು ನಾವು ಒಪ್ಪದೇ ಇದ್ದ ಕಾರಣ ಸುಮಾರು 4-5 ಜನ ನಮ್ಮ ಕಾರ್ನ ಅಟ್ಯಾಕ್ ಮಾಡಿ ಬೈಕ್ನ ಕಿಡ್ನಾಪ್ ಮಾಡ್ತೀವಿ ಎದುರಿಸಿದ್ರು. ಅದನ್ನ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವರು ಯಾವುದೇ ರೀತಿ ನಮಗೆ ಮೇಲೆ ಆಕ್ಷನ್ಸ್ ತಗೊಂಡಿಲ್ಲ. ಆಮೇಲೆ ಮತ್ತೆ ಅವರು 3 days ಬ್ಯಾಕ್ ನೀವು ನಮ್ಮ ಜಾಗವನ್ನು ನೀವು ವಾಪಸ್ ಬರ್ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಮನೇಲಿರೋರ್ನೆಲ್ಲ ನಾವು ಕೊಡ್ತೀವಿ ಅಂತೇಳಿ ನಮಗೆ ಎದುರಿಸಿದ್ರು. ಆವಾಗ ಮತ್ತೆ ಪೊಲೀಸ್ ಬಂದು ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಆವಾಗಲೂ ಏನೋ ಅವರೇನೋ. ಸರ್ ನಮಸ್ತೆ, ಡಾಕ್ಟರ್ ಸುಷ್ಮಾ ಅಂತ. ಅದೇ ನೀವು ನೋಡಿರೋ ಹಾಗೆ ಈಗ ಒಂದು 3 ದಿವಸದ ಹಿಂದೆ ಏನು ನನ್ನ ಫ್ಯಾಮಿಲಿ ಮೇಲೆ ಆಗಲಿ, ನನ್ನ ಮೇಲೆ ಆಗಲಿ, ಅಥವಾ ನನ್ನ ಹಸ್ಬೆಂಡ್ ಮೇಲಾಗಲಿ ಏನು ಹಲ್ಲೆ ನಡೀತು, ಅದರ ವಿಚಾರವಾಗಿ ಅಲ್ಲಿ ಏನೇ ನಡೆದಿದೆ, ಅಥವಾ ಕಲ್ಲು ಎಸ್ದಿರೋದಿರ್ಬೋದು, ಅಥವಾ ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಫೋನ್ನ ಕಿತ್ಕೊಂಡು ಅಥವಾ ನನಗೆ ಹೊಡೆದು ನನ್ನ ಬಟ್ಟೆ ಎಳೆದು ಇದೆಲ್ಲ ಏನೇನು ಮಾಡಿದ್ದಾರೆ ಅವರು, ಇದೆಲ್ಲದರ ವಿಚಾರವಾಗಿ ನಾನು ಆಲ್ರೆಡಿ ನನ್ನ ಹಸ್ಬೆಂಡ್ ಮೋಸ್ಟ್ಲಿ ಎಲ್ಲ ವಿಚಾರಗಳನ್ನು ನಿಮ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ಅದೇ ಆಲ್ಮೋಸ್ಟ್ ಇದೆಲ್ಲ ನಡೆದಿದ್ದ ಸಂದರ್ಭದಲ್ಲೂ ಒಂದು ತುಂಬಾ ಬೇಜಾರಾಗುವಂತ ವಿಷಯ ಏನಂತಂದ್ರೆ, ಒಬ್ಬ ವ್ಯಕ್ತಿಗೆ ಅಷ್ಟು ರಕ್ತ ಬೀಳ್ತಾ ಇದೆ, ರಕ್ತ ವೇಸ್ಟ್ ಆಗ್ತಾ ಇದೆ, ಅವ್ರಿಗೆ ಜೀವದ ಪ್ರಶ್ನೆ ಅನ್ನೋದನ್ನು ನೋಡದೆ ಸುಮಾರು ಒಂದು 1 hour ಗಟ್ಲೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನೋದ್, ಈ ಕಾಂಗ್ರೆಸ್ ಮುಖಂಡ ರಾಜು ಯಾರೀತ, ಈತನ ಬ್ಯಾಕ್ ಗ್ರೌಂಡ್ ಏನು, ಜೊತೆಗೆ ಈತನ ವಿರುದ್ಧ ಎಫ್ಐಆರ್ ಕೂಡ ಈಗ ದಾಖಲಾಗಿರೋದ್ರಿಂದ ಪೊಲೀಸರು ಏನ್ ಕ್ರಮ ಕೈಗೊಂಡ್ರು ಅಂತ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ವಿನೋದ್. ಅಶ್ವಿನಿ, ಈಗಾಗಲೇ ವರ್ಣ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಅದು ಸಿಎಂ ಪ್ರತಿನಿಧಿಸುವಂತಹ ಕ್ಷೇತ್ರ ಆಗಿದೆ.
ಈ ಒಂದು ಕ್ಷೇತ್ರದಲ್ಲಿ ಈಗ ಈ ಒಂದು ದೊಡ್ಡ ಮಟ್ಟದ ಜಾಗದ ವಿಚಾರವಾಗಿ ಗಲಾಟೆ ನಡೆದಿರುವಂತದ್ದು. ಅಮಿತ್ ಅವರ ಕುಟುಂಬ ಏನಿದೆ ಏನು ವರ್ಣಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಹೆಬ್ಬೆ ಗ್ರಾಮದಲ್ಲಿ ಸುಮಾರು 9,000 ಸ್ಕ್ವೇರ್ ಫೀಟ್ ನ ಜಾಗವನ್ನು ಹೊಂದಿದ್ದಾರೆ. ಅಲ್ಲಿ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿದ್ದಾರೆ. ಈ ಜಾಗವನ್ನ ನನಗೆ ಬರ್ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ರಾಜು ಈಗ ಅಮಿತಾಬ್ ಮತ್ತು ಅವರ ಕುಟುಂಬಕ್ಕೆ ಬೆದರಿಕೆಯನ್ನು ಹಾಕಿರುವಂತದ್ದು. ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಜಾಗವನ್ನು ನನಗೆ ಬರ್ಕೊಡ್ಬೇಕು ಅಂತ ಹೇಳಿ ರಾಜು ಅವರು ಅಮಿತಾಬ್ಗೆ ಬೆದರಿಕೆಯನ್ನು ಹಾಕ್ತಾ ಇದ್ರು. ಯಾವಾಗ ಅವರು ಜಾಗವನ್ನ ಕೊಡೋದಿಲ್ಲ ಅನ್ನಕ್ಕೆ ಶುರು ಮಾಡಿದ್ರು, ತದನಂತರದಲ್ಲಿ ಜಾಗಕ್ಕೆ ಒಂದಷ್ಟು ಕಸವನ್ನ ತಂದೆ ಹಾಕಿ ದಿನನಿತ್ಯ ಕೂಡ ಪ್ರತಿನಿತ್ಯವೂ ಕೂಡ ಕಿರುಕುಳವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ರು. ಇಷ್ಟಕ್ಕೂ ಕೂಡ ಜಗ್ಗದಂತಹ ಅಮಿತಾಬ್ ಅವರು ಎಲ್ಲ ಒಂದ್ ಕಡೆ ರಾಜು ಅವರ ವಿರುದ್ಧವಾಗಿ ಪೊಲೀಸ್ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಳೆದ 3 ದಿನಗಳ ಹಿಂದೆ ಅಮಿತಾಬ್ ಅವರ ಮನೆಗೆ ಬಂದಂತಹ ರಾಜು ಮತ್ತು ಅವರ ಬೆಂಬಲಿಗರು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗ್ತಾರೆ. ಒಂದಷ್ಟು ಕಲ್ಲುಗಳೆಲ್ಲ ಹೊಡೆದು ಅವರಿಗೆ ತಲೆಗೆ ಕೂಡ ಗಾಯವನ್ನು ಕೂಡ ಮಾಡಿರುವಂತದ್ದು. ಸೊ ಈ ವಿಚಾರವಾಗಿ ಈಗಾಗಲೇ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟರು ಕೂಡ ಪೊಲೀಸರು ಎಫ್ಐಆರ್ ಅನ್ನು ಮಾಡಿ ರಾಜು ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಈಗಾಗಲೇ ಅಮಿತಾಬ್ ಅವರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ರಾಜು ಕೂಡ ನನಗೆ ಸಿದ್ದರಾಮಯ್ಯರು ಗೊತ್ತಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯರು ಗೊತ್ತಿದ್ದಾರೆ, ಈ ರೀತಿಯಾದಂತಹ ಆವಾಜ್ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಕಾರ್ಯಕರ್ತ ಜೊತೆಗೆ ಸಿದ್ದರಾಮಯ್ಯವರ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಈ ರೀತಿಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಧಮಕಿಯನ್ನ ಆಗ್ತಾ ಇದ್ರ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಸೊ ಈಗಾಗಲೇ ಅಮಿತಾಬ್ ಅವರಿಗೆ ಸೇರುವಂತಹ ಜಾಗ ಏನಿದೆ ಆ ಜಾಗವನ್ನ ಕೊಡಬೇಕು ಅಂದ್ರೆ ಸ್ವಇಚ್ಛೆಯನ್ನ ಕೊಡಬೇಕು. ಆದ್ರೆ ಈ ರೀತಿಯಾಗಿ ಧಮಕಿಯನ್ನ ಹಾಕಿ ಈ ರೀತಿಯಾಗಿ ಪಡೆದುಕೊಳ್ಳುವುದು ಎಷ್ಟು ಸರಿ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಈಗಾಗಲೇ ಎಫ್ಐಆರ್ ದಾಖಲಾದ್ರೂ ಕೂಡ ರಾಜು ಅವರ ವಿರುದ್ಧ ನಂಜನಗೂಡು ಪೊಲೀಸರು ಯಾಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು ಬಹಳ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದ್ರೆ ಎಫ್ಐಆರ್ ದಾಖಲಾಗ್ತಿದ್ದಾಗಲೇ ಅವರನ್ನ ಠಾಣೆಗೆ ಕರೆಸಿಕೊಂಡು ವಿಚಾರಣೆ ಮಾಡಬೇಕಾಗಿತ್ತು. ಒಂದಷ್ಟು ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರೆ ಈ ರೀತಿಯಾಗಿ ಹಲ್ಲೆನ ಮಾಡೋದಕ್ಕೆ ಮುಂದಾಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತ ಜೊತೆಗೆ ಸಿಎಂ ಅವರು ನಮ್ಮ ಕ್ಷೇತ್ರದವರ ಕಾರಣಕ್ಕಾಗಿ ಈ ರೀತಿಯಾದಂತಹ ಗಲಾಟೆ ಮಾಡ್ತಿದ್ದಾರೆ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇರುವಂತದ್ದು. ಅಶ್ವಿನಿ. ಓಕೆ ವಿನೋ, ಥ್ಯಾಂಕ್ ಯು ಡೀಟೇಲ್ಸ್ಗೆ.